ನಿನಗೆ ಏನ್ ಹೇಳಿದ್ದೆ? ಏನ್ ಹೇಳಿದ್ರಿ? ಧಾರವಾಡಕ್ಕೆ ಹೋಗ್ಬೇಕು, ಬ್ಯಾಗ್ ಬಿಡು ಅಂತ ಹೇಳಿಲ್ಲ ನಿಂಗೆ? ಅಯ್ಯೋ ಮಾಡಿ ಪಕ್ಕಿನ ಕಳ್ಸಿ ಹೋಗ್ರಿ. ಹೌದಾ, ನಾನೇನು ಬರ್ಲಾ? ರೀ ನಾನು ನಿಮ್ಮ ಹತ್ರ ಒಂದು ಮಾತು ಕೇಳ್ಬೇಕಾಗಿತ್ತು. ಏನ್ ಹೇಳು? ನಮ್ಮ ಮದುವೆಗೆ ಎಷ್ಟು ದಿನ ಆಯ್ತು? ಸುಮಾರು ಏನಾಯ್ತು? ನಾನು ಎಲ್ಲಿ ಹೊರಗೆ ಕರ್ಕೊಂಡು ಹೋಗಿದ್ದೀರಾ? ಅಲ್ಲಿ ನಿನ್ನನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗೋಕೆ ನಾನೇನು ಸಿನಿಮಾಕ್ಕೆ ಹೊರಟಿದ್ದೀನ? ಆಫೀಸಿಗೆ ಕೆಲಸ ಸಲುವಾಗಿ ಧಾರವಾಡಕ್ಕೆ ಹೊರಟಿದ್ದೇನೆ. ನಾನು 4 ದಿನ ಬರ್ತೀನಿ. ಅಲ್ಲಿ ಹೇಗಾದ್ರೂ 4 ದಿನ ರಜೆ ಕೊಡುತ್ತಾರೆ. ಅಲ್ಲಿಂದ ಬಂದ ತಕ್ಷಣ ಎಲ್ಲಾದ್ರೂ ಲಾಂಗ್ ಟೂರಿಗೆ ಹೋಗೋಣ. ಲಾಂಗ್ ಟೂರಾ? ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಬಾದಾಮಿ ಬನಶಂಕರಿ, ಐಹೊಳೆ, ಪಟ್ಟದಕಲ್ಲು, ಮಾಕೋಟ. ಅಯ್ಯಯ್ಯೋ ಮಂಟೂರ್ ಬಿಟ್ಬಿಟ್ರಿ ಪಾಪ, ಬಹಳ ದೂರ ಕರ್ಕೊಂಡು ಹೋಗ್ತೀರಿ. ನಿಮ್ಮನ್ನ ಕಟ್ಕೊಂಡೋಗಿದ್ದಿದ್ದೆ ಹಣೆ ಬಾರ ಆಯ್ತು. ಅಲ್ಲಲ್ಲಿ ನಾನು ಚಿಕ್ಕವನಿದ್ದಾಗ ಇವನ್ನೆಲ್ಲ ನೋಡೇ ಇಲ್ಲ. ಅಲ್ಲ, ಗಂಡ ಊರಿಗೆ ಹೋಗ್ಬೇಕಾದ್ರೆ ಈ ರೀತಿ ಅಳುತ್ತಾ ಕಳಿಸ್ತಾರ? ನಗನಗುತ್ತಾ ಕಳಿಸಬಾರ್ದ? ನನ್ನಲ್ಲಿ ಒಂದು ಹಾಡನ್ನು ಹಾಡಿ ನಗನಗುತ್ತಾ ಕಳಿಸಬಾರ್ದ? ಬನ್ನಿ ಹಾಗಾದ್ರೆ. ಪ್ರೀತಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ ನಡೆದು ಮೆಲ್ಲಗೆ ನಾವು ಮುಡಿಸುವೆ ಮಲ್ಲಿಗೆ.
ಮನೆ ಕಡೆ ಜೋಪಾನ ಚಿನ್ನ. ಶೃಂಗಾರ ಜೀವನದ ರಹಸ್ಯವನ್ನು ಅರಿಯದ ಇಂಥ ಸುಮ್ಮನಿಂದ ಸಿಕ್ಕೈತೆ ನನಗೆ ಸುಖ. ಇಂಥ ಹಾಳಾದ ಮನೆ ಕೊಟ್ಟು ನನ್ನ ಜೀವನ ಹಾಳು ಮಾಡಿಬಿಟ್ಟ ನನ್ನ ತಂದೆ. ಹೋಗ್ಲಿ. ಭೀಮೇಶ, ಹೇ ಭೀಮೇಶ, ಗುರುವೇ ತಿಪ್ಪೇಶ. ನೀವು ಭೀಮೇಶ್ ಇಲ್ವಾ ಮನೆಯಲ್ಲಿ? ಇಲ್ಲ, ನೀವೇ ಧಾರವಾಡಕ್ಕೆ ಹೋಗೋದಂತೆ ಈಗ ತಾನೇ ಹೋದ್ರು. ಹೇಳಿದ್ದೆ ಹೋಗಿದ್ದಾನೋ ಇಲ್ವೋ ಅಂತ ನೋಡ್ಕೊಂಡು ಹೋದ್ರಾಯ್ತು ಅಂತ ಬಂದೆ. ಇಲ್ಲ, ಹೋದ್ರು. ಹೋಗಿದಾರಲ್ವಾ? ಮನೆಯಲ್ಲಿ ಯಾರು ಕಾಣ್ತಾ ಇಲ್ಲ. ಮನೆಯಲ್ಲಿ ಯಾರು ಇಲ್ಲ, ನಾನೊಬ್ಳೇ ಇರೋದು. ಹೌದಾ? ಸರಿ ಸರಿ, ನಾನು ಬರ್ತೀನಿ. ಅಯ್ಯೋ, ನಿಂತ್ಕೊಳ್ಳಿ, ಚಾ ತರ್ತೀನಿ, ಕುಡ್ಕೊಂಡು ಹೋಗಿ. ಶಬ್ದ ಆಗ್- ಏನಿವಳ ಕಣ್ಣೋಟ, ಏನಿವಳ ಮೈಮಾಟ, ಕೆಂಗ್ ಗುಲಾಬಿ ಕೂಡ ನಾಚುವಂತಿದೆ. ನನ್ನ ಆಸೆಯಂತೆ ಇವಳೇನಾದ್ರೂ ನನ್ನವಳಾದ್ರೆ ನನ್ನ ಭಾಗ್ಯಕ್ಕೆ ಏನೇ ಇಲ್ಲ. ಏ ಖುದಾ ತೆರ ದರ್ಬಾರ್ ಮೇ ಫರ್ಯಾದ್ ಲಾತೆ ಹೈ, ए खुदा तेरे दरबार में फरियाद लाते हैं, मत पैदा करो इन जैसे हुस्न वालों को, हम जैसे नौजवानों को बर्बाद कर देते हैं. Let me try. ಬಡವರ ಮನೆ ಚಹಾ ಶ್ರೀಮಂತರ ಮನಸ್ಸಿಗೆ ಬಂತೋ ಅಥವಾ ಇಲ್ಲೋ? ಛೆ, 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 ಛೆ. ಏನು ಅಂತ ಮಾತಾಡ್ತೀರಿ ಲಲಿತಾ ದೇವಿ ಅವರೇ? ಚಹಾ ಬಡವರ ಮನೆಯದಾದ್ರೂ ಚಹಾ ಮಾಡಿಕೊಟ್ಟ ಮನೆಯ ಒಡತಿ ಕರಗಳಲ್ಲಿ ಅಮೃತವೇ ತುಂಬಿಕೊಂಡಿರುವಾಗ ಚಹಾದ ರುಚಿ ವರ್ಣನೆಗೂ ಮೀರಿದೆ. ಅಂದ್ರೆ ಅಷ್ಟೊಂದು ಚೆನ್ನಾಗಿ ಮಾಡ್ತೀನಿ ನನ್ನ ಚಹಾನ. ಸತ್ಯವಾಗ್ಲೂ ಹೇಳ್ಬೇಕಂದ್ರೆ ಇಂಥ ಚಹಾ ನನ್ನ ಜೀವನದಲ್ಲೇ ಕೊಡಲಿಲ್ಲ. ಹೋಗ್ಲಿ ಬಿಡಿ. ಅಲ್ಲ, ನೀವು ಸಿಟಿಯಲ್ಲಿ ಬೆಳೆದವರು, ಮೇಲಾಗಿ ಕಾಲೇಜ್ ವಿದ್ಯಾಭ್ಯಾಸ ಮಾಡಿದವರು, ನಿಮ್ಗೆ ಈ ಹಳ್ಳಿ ಮನೆ ಹಳ್ಳಿ ವಾತಾವರಣ ಬೇಸರ ತರೋದಿಲ್ವಾ? ಏನಂತ ಹೇಳಿ ಶ್ರೀಮಂತ್ರಿ, ನನ್ನ ಕತ್ತಿ ಕೇಳೋರು ಯಾರಿದ್ದಾರೆ ಈ ಮನೆಯಲ್ಲಿ? ಈ ಮನೇಲಿ ಟಿವಿ ಇಲ್ಲ, ಈ ಊರಲ್ಲಿ ಸಿನಿಮಾ ಟಾಕೀಸ್ ಇಲ್ಲ, ಎಲ್ಲಾರು ಹೊರಗಡೆ ಹೋಗ್ಬೇಕಂದ್ರೆ ಒಂದು ಕಾರು ಇಲ್ಲ. ನನ್ನ ಗಂಡನ ನಾನು 4 ದಿನ ಧಾರವಾಡಕ್ಕೆ ಬರ್ತೀನಿ ಅಂದ್ರೆ ನನ್ನ ಬಿಟ್ಟೆ ಹೋಗ್ಬಿಟ್ರೆ ನಮ್ಮ ಪತಿ ಅಲ್ಲ, ನನ್ನ ಮಾತು ಕೇಳಿ ಅಳಬೇಡಿ. ಅದು ಹೆಣ್ಣು ಮಕ್ಕಳು ನನ್ನ ಕಣ್ಣು ಮುಂದೆ ಅಳ್ತಾ ಇದ್ರೆ ನನ್ನ ಕళ్ళు ಚುರ್ರ ಅನ್ನತ್ತೆ. ಆದಷ್ಟು ಬೇಗ ಸಮಾಧಾನ ಮಾಡಿಬಿಡ್ತೀನಿ. ಈ ಗುಣ ನನ್ನ ಗಂಡನ ಹತ್ರ ಇಲ್ಲ ನೋಡಿ. ಅಂದಾಗೆ ಲಲಿತಾ ದೇವಿ ಅವರೇ, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮ್ಮ ಮಾತು ಕೇಳ ಹೇಳಿ ಶ್ರೀಮಂತ್ರಿ. ನೋಡಿ, ನಿಮ್ಮ ಗಂಡ ಭೀಮೇಸಿಯಿಂದ ಸಿಗದ ಸುಖವನ್ನ ನಾನು ತುಂಬಿಕೊಡಲು ಸದಾ ಸಿದ್ಧವಾಗಿರ್ತೇನೆ. ನೀವು ಒಪ್ಕೊಂಡ್ರೆ ಮಾತ್ರ, ಯಾಕಂದ್ರೆ ಉಸಾಬರಿನ ಬೇಡ. ಅಲ್ಲ, ಈ ವಿಷಯ ಮನೇಲಿ ಯಾರಾದ್ರೂ ಗೊತ್ತಾದ್ರೆ ಏನ್ ಮಾಡೋದು?
ನಿಮ್ಮ ಮನೆಯವರೆಲ್ಲ ನನ್ನ ತಾಳಕ್ಕೆ ತಕ್ಕಂತೆ ಕುಣಿತಾ ಇರ್ಬೇಕಾದ್ರೆ ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ. ಅಂತೂ ನನ್ನ ಬಾಳಿನಲ್ಲಿ ಹೊಸ ರವಿ ಉದಯವಾದನೆಂದು ಆನಂದ ಪಡ್ಲ ರಾಜ. ಅವಶ್ಯವಾಗಿ ನನ್ನಾನೇ ಓ ಪ್ರೀತಿಯೇ ಓ ಪ್ರೀತಿಯೇ I love you. ಮಾಡಿಕೊಟ್ಟಳಂತೆ ಚಹಾ ಮಾಡಿಕೊಟ್ಟಿಯೋ ಅಥವಾ ಈ ಮಿತ್ರ ದ್ರೋಹಿಗೆ ನಿನ್ನನ್ನೇ ನೀನು ಅರ್ಪಿಸಿ ಬಿಟ್ಟೆಯೋ? ಬಾಯ್ ಬಿಗೇಡದ ಮಾತನಾಡು. ನಿನ್ನ ತಂಗಿಗೆ ಸಿಕ್ಕ ಸುಖ ನಿನಗೂ ಸಿಗ್ಲಿಲ್ಲ ಅಂತ ಅಸೂಯೆ ಪಟ್ಟು ಏನೇನೋ ಮಾತಾಡಬೇಡ. ನಡು, ನಿನಗೂ ನನ್ನ ಮೇಲೆ ಆಸೆ ಇದ್ರೆ ಹೇಳು, ನಿನ್ನನ್ನು ಕೂಡ ನನ್ನ ಹೃದಯ ರಾಣಿಯರ ಎಣಿಕೆಲಿರಿಸ್ತೇನೆ. ಏನಂದೆ? ನನ್ನನ್ನ ನಿನ್ನ ಹೃದಯ ರಾಣಿಯರ ಎಣಿಕೆಯಲ್ಲಿರಿಸುವೆಯ?
ದುಷ್ಟವಳಮ್ಮ. ದೇವರಂತಹ ಪತಿಗೆ ದ್ರೋಹ ಮಾಡಿದ ನಿನ್ನನ್ನ ಆ ದೇವರೇ ಕ್ಷಮಿಸಬೇಕು. ಎಲ್ಲವೋ ದುರಾತ್ಮ, ಇನ್ನೊಮ್ಮೆ ಇಂಥ ಹೀನ ಕಾರ್ಯಕ್ಕೆ ಕೈ ಹಾಕಿದ್ರೆ ಸರ್ಕಾರದವರು ವಿಧಿಸಲಾಗದ ಶಿಕ್ಷೆಯನ್ನ ನಾನು ನಿನಗೆ ವಿಧಿಸಬೇಕಾಗುತ್ತೆ. ಹೊರಬೀಳಲಿಲ್ಲ. ತಿಪ್ಪೇಶ, ಹೇಳು. ನೀನೇ ಲಲಿತಾ, ಬೇಕಾದಷ್ಟು ಸಿರಿ, ಬಂಗಾರದಂತ ಪತಿ, ಇಷ್ಟೆಲ್ಲ ಸಿರಿ ಸೌಭಾಗ್ಯ ನಿನಗಿರುವಾಗ ನೀನೇಕಿಂತ ಹೀನ ಕಾರ್ಯಕ್ಕೆ ಮನಸ್ಸು ಮಾಡಿರುವೆಯೋ ನಾ ಕಾಣೆ. ಲಲಿತಾ, ನಿನಗೊಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಿನಲ್ಲಿಟ್ಕೊ. ಗಂಡು 10 ಸಲ ಬಿದ್ದೆದ್ದರೂ ಅದು ಬಂಗಾರ. ಗಂಡು 10 ಸಲ ಬಿದ್ದೆದ್ದರೂ ಅದು ಬಂಗಾರ. ಹೆಣ್ಣು 1 ಸಲ ಕಾಲು ಜಾರಿದರೆ ಆಗದು ಅದು ಎಂದೆಂದಿಗೂ ಉದ್ಧಾರ. ಇದುವೇ ಈ ಜಗದ ನಿರ್ಧಾರ. ಇದರ ಮೇಲೆ ನಿನ್ನಿಷ್ಟ.